ಹೇಳಿ ಆರೋಗ್ಯ ಸಚಿವರು. ಸರ್, ಬಹಳ ಒಳ್ಳೆ ರೀತಿಯಲ್ಲಿ ಮಾತಾಡ್ತಾ ಇದ್ದೀರಾ. ಕೇಂದ್ರ ಸರ್ಕಾರ ಈಗ ಅಕ್ಕಿಯನ್ನ 29 ರೂಪಾಯಿಗೆ ಮಾರಾಟ ಮಾಡೋದಕ್ಕೆ ಇಟ್ಟಿದ್ದಾರೆ ಅಂತ ಮಾರುಕಟ್ಟೆಯಲ್ಲಿ. ಭಾರತ್ ಬ್ರ್ಯಾಂಡ್ ಅಂತ ಏನೋ ಹೆಸರಿಟ್ಟು ಮಾಡ್ತಾ ಇದ್ದಾರೆ. ಆದರೆ ಕೇಂದ್ರ ಸರ್ಕಾರ ಸ್ವಲ್ಪ ಬುದ್ಧಿವಂತಿಕೆಯಿಂದ ಯೋಚನೆ ಮಾಡಿದ್ರೆ ನಾವೇ 34 ರೂಪಾಯಿಗೆ ತಗೊಳ್ಳೋಕೆ ಕೇಂದ್ರ ಸರ್ಕಾರ ನಾವೇ ಹೇಳಿದ್ದು. ಈಗ ಮಾರಾಟ ಮಾಡೋದಕ್ಕಿಂತ 5 ರೂಪಾಯಿ ಹೆಚ್ಚು ರಾಜ್ಯ ಸರ್ಕಾರ ನಮ್ಮ ಸರ್ಕಾರನೇ ಕೊಟ್ಟು ಖರೀದಿ ಮಾಡೋದಕ್ಕೆ ಪ್ರಸ್ತಾವನೆ ಕಳಿಸಿದ್ವಿ ನಾವು. ನಮ್ಗೆ ಅಕ್ಕಿ ಕೊಡೋದಕ್ಕೆ ಅವರು ರೆಡಿ ಆಗಲಿಲ್ಲ. ಈಗ ಮಾರುಕಟ್ಟೆಯಲ್ಲಿ ಕಮ್ಮಿ ಬೆಲೆಗೆ ಮಾರ್ತಾ ಇದ್ದಾರೆ. ಸೊ ಇದರ ನೀವು ನನಗೆ ಯಾವ ರೀತಿಯಾಗಿ ಅವರು ಯೋಚನೆ ಮಾಡ್ತಾ ಇದ್ದಾರೆ ಇಲ್ಲೇ ಗೊತ್ತಾಗ್ತದೆ. ನಾವು ರಾಜ್ಯದ ಒಂದು ಹೌದ್ರಿ, ಈಗ ನಮ್ಮ ರಾಜ್ಯದ ಜನರಿಗೆ ಅವಾಗ ನಿರಾಕರಣೆ ಮಾಡಿದಾಗ ಅವಾಗ ಇದು ಹೇಳಿರ್ಲಿಲ್ಲ. ಅವಾಗ ನಾವು ಕೇಳಿದಾಗ ಕೊಡುದಿಲ್ಲ ಅಂತ ಹೇಳ್ಬಿಟ್ರು. ಈಗ ಮಾರುಕಟ್ಟೆ ಮಾರಕ್ ರೆಡಿ ಆಗಿದ್ದಾರೆ. ದುಡ್ಡು ಬೇಕು ಅಂತ ಮಾರ್ತಾ ಇದ್ದಾರೆ. ಯಾಕಂದ್ರೆ ಅದು ಅಕ್ಕಿ ನಾವು ಇಟ್ಕೊಂಡು ಏನ್ ಮಾಡ್ಬೇಕು, ಅದು ಕೊಳ್ತು ಹೋಗ್ತದೆ ಅಂತ ಉದ್ದೇಶದಿಂದ ಮಾಡ್ತಾರೆ. ಮಾಡ್ಲಿ, ಅದೇನು ತಪ್ಪೇನಿಲ್ಲ. ಅದು ನಮ್ಮ ರಾಜ್ಯದವರು ಕೇಳಿದಾಗ ಯಾಕೆ ನಿರಾಕರಣೆ ಮಾಡಿದ್ರು? ಮತ್ತೆ 34 ರೂಪಾಯಿಗೆ ನಾವು ತಗೊಳ್ತೀವಿ ಅಂತ ಹೇಳಿದ್ವಲ್ಲ. ಸೊ ಕೇಂದ್ರ ಸರ್ಕಾರದ ಒಂದು ನಮ್ಮ ರಾಜ್ಯದ ಪರವಾಗಿ ಯಾವ ರೀತಿ ಆಲೋಚನೆ ಮಾಡ್ತದೆ ಇದೇ ಒಂದು ಸ್ಪಷ್ಟ ಉದಾಹರಣೆ ಅಂತ ಹೇಳ್ಬೋದು. ಇಲ್ಲ, ಖಂಡಿತ ಸಬ್ಸ್ಕ್ರೈಬ್ ಆಗಬಾರ್ದು. ಯಾವುದೇ ಕೊಳೆತ ಹೋಗ್ತದೆ ಅನ್ನೋ ಕಾರಣಕ್ಕೋಸ್ಕರ ಅಲ್ಲ. ಸಾಮಾನ್ಯವಾಗಿ ಈ ದೇಶದಲ್ಲಿ ಇರ್ತಕ್ಕಂಥ ಎಲ್ಲಾ ಜನರಿಗೂ ಅಕ್ಕಿ ಸಿಗಬೇಕು, ಮತ್ತೆ ಎಲ್ಲರೂ ಹಸಿವಿನಿಂದ ಮುಕ್ತವಾಗಿ ಅನ್ನುವಂತ ಕಾರಣಕ್ಕೋಸ್ಕರ ಅನುಷ್ಠಾನ ಆಗಬಹುದು. ಸಿದ್ದು ಸೌದಿ ಕೂತ್ಕೊಳ್ಳಿ, ಶಿವಲಿಂಗಾಡಿ ಕೂತ್ಕೊಳ್ಳಿ. ನರೇಂದ್ರ ಮೋದಿ ಅವರು ಈ ರೀತಿಯ ಒಂದು ಯೋಜನೆಯನ್ನು ಅನುಷ್ಠಾನ ಮಾಡಿರ್ತಕ್ಕಂಥದ್ದು. ಆದ್ರೆ ಗೃಹಲಕ್ಷ್ಮಿ ತಪ್ಪು ಅಂತಾರೆ. ತೀರ್ಮಾನ ಮಾಡಬೇಕು. ಗ್ಯಾರಂಟಿನಲ್ಲಿ ಕ್ಲಾರಿಫಿಕೇಶನ್ ಇಲ್ಲ. ಕಡಿಮೆ ಬೆಲೆಯಲ್ಲಿ ಅಕ್ಕಿಯನ್ನು ಉಚಿತ ಸಮಸ್ಯೆ ಏನಿದೆ ಸ್ಪಷ್ಟತೆ ಇರಲಿ. ಹರೀಶ್, ನೀವು ಮಾತಾಡಿ. ಕುಮಾರ್ ಮಾತಾಡಿ. ಬೆಲ್ಲದವ್ರೆ ಅವ್ರು ಮಾತಾಡಿ. ನೀವು ಪ್ರಾಮಿಸ್ ಮಾಡಿದವ್ರು, ನೀವು ನೋಡ್ರಿ. ಛತ್ತೀಸ್ಗಢದಲ್ಲಿ ನಿಮ್ಮ ಕಾಂಗ್ರೆಸ್ ಸರ್ಕಾರ ಇತ್ತು. ಛತ್ತೀಸ್ಗಢ ಜೊತೆ ನೀವು ತಗೊಳಕ್ಕಾಗಿಲ್ಲ. ಲಭ್ಯತೆ ಆ ಚರ್ಚೆ ಕೇಂದ್ರ ಸರ್ಕಾರಕ್ಕೆ ಇವತ್ತು ಮಾರುಕಟ್ಟೆಯಲ್ಲಿ ಕೊಡೋದಕ್ಕೆ ಅಕ್ಕಿ ಇದ್ದಾಗ ಮಾತಾಡಿ. ಪ್ರೊಡಕ್ಷನ್ ಇದೆಯಾ ರಾಜ್ಯಕ್ಕೆ ಕೊಡೋಷ್ಟು? ಕೇಂದ್ರ ಸರ್ಕಾರ ಕೊಡಕ್ ತಪ್ಪು. ಗ್ಯಾರಂಟಿಗಳು ಸರಿ ಇಲ್ಲ ಅಂತೀರಾ, ಸರಿ ಇದೆ ಅಂತೀರಾ, ನಿಮಗೆ ಯಾವ್ದು ಈಗ ಅಲ್ಲಿ ನಿಮ್ಮ ಮಂತ್ರಿಗಳು ಹೇಳ್ಯಾರ ಪಾರ್ಲಿಮೆಂಟ್ ಎಲೆಕ್ಷನ್ ಆಗ್ಲಕ್ ಇವತ್ತು ನಾವು ನಿಲ್ಲಿಸ್ತೀವಿ ಅಂತ ಹೇಳ್ಯಾರ. ಮತ್ತೆ ಮತದಾರರಿಗೆ ನಿಮ್ಮ MLA ಗಳು ಹೇಳ್ತಾರ. ಮೊನ್ನೆ ಒಬ್ರು ಹೇಳ್ಯಾರ ಇಲ್ಲಿ ವೋಟ್ ಬೇಕು ಸರಿ ಇಲ್ಲ. ಅರೆ ನಿಮ್ಮ MLA ಮಾತಾಡಲಿ. ಸ್ಪಷ್ಟತೆ ಆಯ್ತು. ಈಗ ಗೃಹಲಕ್ಷ್ಮಿ ಬಂದ್ ಮಾಡಿ ಈಗ ಕುಮಾರಸ್ವಾಮಿ ಮಾತಾಡ್ತಿದ್ದಾರೆ. ಈ ಸುದ್ದಿ ಸಹೋದರರು ಸಮಾಧಾನ ಕೂತ್ಕೊಳ್ಳಿ. ಕುಮಾರಸ್ವಾಮಿ ಅವರ ಹೇಳಿಕೆಗೆ ನಾವು ತಕರಾರಿಲ್ಲ. ಮಾಡ್ತಾರೆ ಎಲ್ಲರೂ ಇವ್ರ ಹತ್ರ ಅವ್ರಿಗೆ ಮಾತಾಡಲಿಕ್ಕೆ ಬಿಡುದಿಲ್ಲ, ನಮ್ಮಲ್ಲಿ ತಕರಾರು ಇಲ್ಲ ಅಂತ ಇವರಲ್ಲಿ ಇರ್ಲಿ. ಮೋದಿ ಗ್ಯಾರಂಟಿ ಎಸ್, ಕರ್ನಾಟಕ ಗ್ಯಾರಂಟಿ ನೋ ಅಂತಾರಲ್ಲ, ಅದಕ್ಕೆ ಹೇಳ್ತಾ ಇರೋದು. ಕೊಡ್ತೀವಿ.